ಹಲೋ ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುದ್ದಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದು ಮಳೆ ಸುರಿಸಿ ಮುಗಿಲು ಹಗುರಾದಂತೆ ಕಥೆಯ ಮುಂದುವರೆದ ಭಾಗ. ಎಲ್ಲ ನೋಡಿ ಕೇಳಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ಸು ಲೈಕ್ಸು ಕೊಡೋದನ್ನು ಮರಿಬೇಡಿ. ವರ್ಧನ್ ಹತ್ತಿರ ಮಾತನಾಡಿ ತಾನು ಕೆಲಸ ಮಾಡಬೇಕಿದ್ದ ಕ್ಯಾಬಿನ್ಗೆ ಬಂದರೆ ರೀನಾ ಬಾಯಿ ತೆರೆದೇ ಕುಳಿತಿದ್ದಳು ಇವಳಿಗೆ ಅನ್ನಲು. ಏನು ಮೇಡಮ್ ಅವರು ಎಲ್ಲಿ ಹೋಗಿತ್ತೋ ತಮ್ಮ ಸವಾರಿ? ಅಲ್ಲ, ಇಲ್ಲಿ ನೀನು ನನ್ನ ಅಸಿಸ್ಟೆಂಟೋ ಇಲ್ಲ ನಾನು ನಿನ್ನ ಅಸಿಸ್ಟೆಂಟೋ? ಹೇಳೋರು ಕೇಳೋರು ಯಾರೂ ಇಲ್ವಾ ನಿನಗೆ? ಹಾಂ, ನಿಮ್ಮಂಥವ್ರನ್ನೆಲ್ಲ ಇಂಥ ಕಂಪನಿಗಳಿಗೆಲ್ಲ ಕೆಲಸಕ್ಕೆ ಅಪಾಯಿಂಟ್ ಮಾಡಿದರೆ ಇನ್ನೇನಾಗುತ್ತೆ? ಅನುಭವಿಸ್ಬೇಕಾದ್ದೇ ನಾವು. ಒಂದು ಕಾಮನ್ ಸೆನ್ಸ್ ಕೂಡ ಇರಲ್ಲ ನಿಮಗೆ ಎನ್ನುತ್ತಲೇ ತನ್ನ ಬ್ಯಾಗ್ ಎತ್ತಿಕೊಂಡು ಹೈ ಹೀಲ್ಡ್ ಕಟಕಟಿಸುತ್ತಾ ಹೊರನಡೆದು ಬಿಟ್ಟಿದ್ದಳು. ಆಗಲೇ ಹುಡುಗಿಗೆ ಇಂಥ ಅನುಮಾನ ಬಂದಿದ್ದು. ಯಾಕೆ ಕುಂಕುಮ್, ಹೀಗೆ ಹನುಮಂತನ ಮೂತಿ ಥರ ಊದಿಕೊಂಡಿದೆ ನಿನ್ನ ಮುಖ? ಏನೇ ಆಯಿತು ಮತ್ತೆ ಎನ್ನುತ್ತಾ ಅವಳತ್ತ ಬಂದಿದ್ದಳು ಮಂದಾರ. ಏನೂ ಮಾತನಾಡದೆ ಅವಳನ್ನು ಎಳೆದುಕೊಂಡೇ ಗೇಟ್ ಹತ್ತಿರ ಬಂದು ಸೆಕ್ಯೂರಿಟಿಯ ಮುಖ ನೋಡಿದ್ದಳು. ಗೇಟ್ ತೆಗಿ ಎನ್ನುವಂತೆ. ಅವನು ಗೇಟ್ ತೆಗೆದ ತಕ್ಷಣ ಹೊರಬಂದವಳ ಕೋಪ ಒಂದೇ ಬಾರಿ ಸಿಡಿದಿತ್ತು. ನೋಡು, ಈ ನಿನ್ನ ಲೋಕಕ್ಕೆ ನಾವು ಹೋಗೋದಕ್ಕೂ ಪರ್ಮಿಷನ್ ಬೇಕು, ವಾಪಸ್ ಬರೋದಕ್ಕೂ ಪರ್ಮಿಷನ್ ಬೇಕು. ಏನು ಸೀಮೆಗಿಲ್ದಿರ ಸಾಮ್ರಾಜ್ಯ ಸೃಷ್ಟಿ ಮಾಡವ್ರೆ? ಸೀದಾ ಸ್ವರ್ಗಕ್ಕೆ ನಮ್ಮನ್ನು ಕಳಿಸ್ತಾವ್ರೇನೋ ಅನ್ನಂಗೆ ಆಡ್ತಾರೆ. ಥತ್, ನಾ ಬುರ್ರ ಪನಿಚಯ್ಯಕ್ಕ ಇಕ್ಕಡಿಕ್ಕಿ ವಚ್ಚಿ ತಗಲಾಡ್ಯಾನೆ. ನನ್ನ ತಲೆ ಕೆಲಸ ಮಾಡದೆ ಇಲ್ಲಿ ಬಂದು ಸಿಕ್ಕಾಕಣ್ಣೆ ಅನ್ನಿ ನಾ ಕರ್ಮಂ, ಎಲ್ಲ ನಾ ಕರ್ಮ. ಒಂದೇ ಸಮ ಒದರಿಬಿಟ್ಟಿದ್ದಳು ಹುಡುಗಿ. ಸಮಾಧಾನ ಮಾಡ್ಕೊಳ್ಳಿ ಮಾರೈತಿ, ಮೊದಲು ಮನೆಗೆ ಹೋಗೋಣ ಇರು, ಆಮೇಲೆ ಏನಾಯಿತು ಅಂತ ಹೇಳುವಂತೆ ಎಂದಿದ್ದಳು ಮಂದಾರ. ಅಲ್ಲಿಯೇ ಅವರಿಗೆಂದೇ ಇದ್ದ ಕ್ಯಾಬ್ ಹತ್ತಿದ್ದರು ಇಬ್ಬರು. ವಿಪರೀತ ತಲೆ ಸಿಡಿತಾ ಇದೆ ಜಾನಿ, ನೀನೇ ನಿನ್ನ ಕೈಯಾರ ಒಂದು ಕಪ್ ಸ್ಟ್ರಾಂಗ್ ಟೀ ಮಾಡಿಕೊಡ್ತೀಯಾ ಪ್ಲೀಸ್? ತನ್ನ ಅರಮನೆಯ ಒಳ ಬರುತ್ತಿದ್ದಂತೆಯೇ ತಲೆ ಒತ್ತಿಕೊಂಡು ಮುಖ ಸಿಂಡಿರಿಸಿ ಜಾನಿಗೆ ಹೇಳಿದ್ದ ಆಯುಷ್ ಆಚಾರ್ಯ. ಎಂಥ ಆಗುಂಟು ಮಾರಯ್ಯ ನಿನಗೆ ಅಣ್ಣ? ಎಲ್ಲದಕ್ಕೂ ಮಂಡೆ ಬಿಸಿ ಮಾಡ್ಕೊಳ್ಳೋದು ಬಿಡಬೇಕು ನೀನು. ನನಗೂ ಹೇಳಿ ಹೇಳಿ ಗಂಟಲು ಉದುರಿ ಹೋಗುಂಟು. ನೀನಂತೂ ಕೇಳುವುದಿಲ್ಲ. ಈಗೆಂತ ಟೀ ಬೇಕಲ್ಲವೋ ನಿನಗೆ? 2 ನಿಮಿಷ, ಹೀಗೆ ಹೋಗಿ ಹಾಗೆ ಬರುತ್ತೇನೆ ಆಯಿತಾ ಎಂದು ಹೊರಟವನನ್ನು ಆಯುಷ್ನ ಮಾತು ತಡೆದಿತ್ತು. ಜಾನಿ, ನಾಟ್ಯ ಪುಟ್ಟಿ ಹೇಗಿದ್ದಾಳೆ ಈಗ? ಎದ್ಲಾ? ಏನೂ ಹಠ ಮಾಡಲಿಲ್ಲ ತಾನೇ? ಡ್ಯಾಡಿಗೆ ಏನೂ ಹೇಳಿಲ್ಲ ಅಲ್ವಾ ಎಂದಿದ್ದ ಆಯುಷ್ ಸೋಫಾದಲ್ಲಿ ಕುಳಿತು ಹಿಂದಕ್ಕೆ ತಲೆ ಚಾಚಿ ಕಣ್ಣು ಮುಚ್ಚಿಯೇ. ಚಿನ್ನು ಎದ್ದುಂಟು ಅಣ್ಣ, ಅಳ್ತಾನೇ ಉಂಟು ಸಣ್ಣಕ್ಕೆ ಮಾರಾಯ. ನಾನು ಎಂಥದೋ ಒಂದು ಹೇಳಿ ಸಮಾಧಾನ ಮಾಡಿ ಬಂದಿದ್ದು ಅವಳನ್ನು. ಹಾಗೆ ಅಳುತ್ತಾ ಇದ್ದರೆ ಜ್ವರ ಬರುವುದು ಪಕ್ಕಾ ಅನ್ನಿಸ್ತಾ ಉಂಟು ನನಗೆ ಅಣ್ಣ. ಅದೆಂತ ಹೇಳಿದ್ದು ನೀನು ಅವಳಿಗೆ ಅಂಥ ವಿಷಯ ಮಾರಾಯ ಎಂದಿದ್ದ ಜಾನಿ ಚಿಂತೆಯಿಂದ ಅನುಮಾನದಿಂದ. ಮತ್ತೆ ಅಪ್ಪ ಅವರಿಗೆ ಎಂತ ಗೊತ್ತಾಗಲಿಲ್ಲ ಅಣ್ಣ. ನಾನು ನಾಟ್ಯ ಬಂಗಾರಿನ ಹೊರಗೆ ತಂದರಲ್ಲವ ಅವರಿಗೆ ತಿಳಿಯುವುದು. ರೂಮಿನಲ್ಲಿಯೇ ಆಟದ ಸಾಮಾನು ಕೊಟ್ಟು ಸಮಾಧಾನ ಮಾಡಿ ಬಂದದ್ದು ನಾನು ಮಾರಾಯ. ನನಗೆ ಗೊತ್ತಾಗ್ತಾ ಉಂಟು ನಿನ್ನ ಚಿಂತೆ ಎಂತ ಅಂತ. ಪಾಪುನ ಎಂತ ಮಾಡುವುದು ಅಂತ ನಿಂಗೆ ಮಂಡೆ ಬಿಸಿ ಅಲ್ಲವಾ? ನಾನು ಹೇಳಿದಂತೆ ಮಾಡು ಅಣ್ಣ, ಅದೇ ಸರಿ ಅಂತ ಅನ್ನಿಸ್ತಾ ಉಂಟು ನನಗೆ. ನಾನೇ ಇಟ್ಟುಕೊಳ್ಳಬಹುದಾಗಿತ್ತು ಬಂಗಾರಿನ ಮನೆಯಲ್ಲಿಯೇ. ಆದರೆ ನಿಮಗೆ ಗೊತ್ತುಂಟಲ್ಲ, ಬಂಗಾರಿ ಒಂದು ಸಲ ಹಠ ಹಿಡಿದರೆ ಬಿಡುವುದುಂಟಾ? ಕಡೆಗೆ ಹುಷಾರು ತಪ್ಪಿದರೆ ನಾನು ಎಂತ ಮಾಡುವುದು ಅಂತ ಮಂಡೆ ಬಿಸಿ ನನಗೆ ಅಷ್ಟೇ ಎಂದಿದ್ದ ಚಿಂತೆಯಿಂದ ಜಾನಿ. ನನಗೆ ಗೊತ್ತು ಜಾನಿ, ಪಾಪು ಹಾಗೆಲ್ಲ ನನ್ನ ಬಿಟ್ಟು ಅಷ್ಟೊಂದು ದಿನ ಇರಲ್ಲ. ನೀನೇನು ಯೋಚಿಸಬೇಕಾದ್ದೇ ಇಲ್ಲ ಕಣೋ. ನನಗೂ ಯೋಚನೆ ಮಾಡಿ ಮಾಡಿ ತಲೆನೋವು ಬಂದೇ ಹೊರತು ಏನೂ ಉಪಾಯ ಕಾಣಿಸ್ತಾ ಇಲ್ಲ ಎಂದವನಿಗೆ ವರ್ಧನ್ ಹೇಳಿದ್ದ ಮಾತುಗಳು ನೆನಪಾಗಿದ್ದವು. ಅವನು ಕೂಡ ಇದನ್ನೇ ಹೇಳಿದ್ದಲ್ಲವೇ? ಆದರೆ ಆ ಹುಡುಗಿ ಥಟ್ಟನೆ ತನಗೆ ಬಂದು ಹೊರಗಿದ್ದವಳ ನೆನಪಾಗಿತ್ತು ಅವನಿಗೆ. ಕಾಡಿಗೆ ಕಂಗಳ ಅವಳ ಆ ನೋಟ ನೆನಪಾಗಿ ಅಸಹನೆಯಿಂದ ಕಣ್ಣು ಬಿಟ್ಟಿದ್ದ. ಅರೆಕ್ಷಣ ಆ ನೋಟದ ಮೋಡಿಗೆ ಸಿಲುಕಿದ್ದನಲ್ಲ. ಹಿಂದಲೇ ಸವರಿಕೊಂಡವನೇ ಕುಳಿತಲ್ಲಿಂದ ಎದ್ದು ತನ್ನ ಮಗಳ ಹತ್ತಿರ ನಡೆದಿದ್ದ ಆಯುಷ್ ಆಚಾರ್ಯ. ಅವನು ಹೋಗಿದ್ದನ್ನು ನೋಡಿದ ಜಾನಿ, ಇದೆಂತ ಅಣ್ಣ, ಟೀ ಬೇಕು ಅಂತ ಹೇಳಿದ್ದಲ್ಲವ ನೀನು? 2 ನಿಮಿಷ ಅಣ್ಣ, ನಾನೇ ಮಾಡಿಕೊಂಡು ಬರುತ್ತೇನೆ ಎಂದಿದ್ದ. ಮೇಲೆ ನನ್ನ ರೂಮಿಗೆ ತಗೊಂಡು ಬಾ ಜಾನಿ, ನಾನು ಬಂಗಾರಿ ಏನು ಮಾಡ್ತಿದ್ದಾಳೆ ಅಂತ ನೋಡ್ತೀನಿ ಎಂದಿದ್ದ ಮಹಡಿಯ ಮೆಟ್ಟಿಲು ಹತ್ತುತ್ತಲೇ ಆಯುಷ್. ಎಂಥ ಅಣ್ಣನೋ ಮಾರಾಯ, ನಾನು ಹೇಳಿದ್ದಕ್ಕೆ ಉತ್ತರ ಕೊಡದೇ ಹೋಗ್ತಾ ಉಂಟು. ಈಗೆಂತ ಆಯಿತು ಅಂತ? ಈಗಷ್ಟೇ ಸರಿಯಾಗಿಯೇ ಇದ್ದನಲ್ಲ. ಥೋ, ನನಗೆ ಮಂಡೆ ಬಿಸಿ ಆಗ್ತಾ ಉಂಟು ಇಲ್ಲಿ. ಮೊದಲು ಅಣ್ಣನಿಗೆ ಒಂದು ಸ್ಟ್ರಾಂಗ್ ಟೀ ಮಾಡಿಕೊಂಡು
ತಗೊಂಡು ಹೋಗ್ತೇನೆ, ಕಡೆಗೆ ಅಂತ ನೋಡುವ ಎಂದು ಗೊಣಗಿಕೊಂಡವನು ಅರಮನೆಯ ಪಾಕಶಾಲೆಯತ್ತ ನಡೆದಿದ್ದ ಜಾನಿ. ಬಂಗಾರ, ಡಡ್ಡ ಮೇಲೆ ಕೋಪನ ನಿಂಗೆ? ಮಾತಾಡಲ್ವ ಡಡ್ಡ ಹತ್ರ? ಮುಖ ಊದಿಸಿ ಕುಳಿತಿದ್ದ ಮುದ್ದು ಗೊಂಬೆಯ ಹತ್ತಿರ ಕುಳಿತು ಅವಳ ಮುಖದ ಹತ್ತಿರ ಮುಖ ತಂದು ಕೇಳುತ್ತಿದ್ದ ಆಯುಷ್. ಹ್ಞೂ ಜಪ್ಪಯ್ಯ ಅಂದ್ರೂ ಮಗು ಅವನ ಮುಖ ನೋಡುತ್ತಿಲ್ಲ. ಅವಳ ದುಂಡುಗೆನ್ನೆಗಳು ಸೇಬಿನ ಬಣ್ಣಕ್ಕೆ ತಿರುಗಿದ್ದವು. ಅತ್ತಿದ್ದರಿಂದಲೋ ಕೋಪದಿಂದಲೋ. ಸಾರಿ ಕಣೋ ಬಂಗಾರ. ಇನ್ನೊಂದು ವಿಷಯ ಗೊತ್ತಾ ನಮ್ಮ ಬಂಗಾರಿಗೆ? ನಾವು ಟಾಟಾ ಹೋಗ್ತಿದ್ದೀವಿ ಡೇ ಆಫ್ಟರ್ ಟುಮಾರೋ, ಗೊತ್ತಾ? ಅದು ಫ್ಲೈಟಲ್ಲಿ. ಈಗ ಮುಖ ಅರಳಿಸಿ ಅವನತ್ತ ನೋಡಿತು ಮಗು. ಡಡ್ಡ ನಾ ಎನ್ನುತ್ತಾ ನಾನೂ ಬರ್ತಿದ್ದೀನಾ ನಿನ್ನ ಜೊತೆ ಎಂಬಂತೆ ಸನ್ನೆ ಮಾಡಿತ್ತು ಅವನ ಬಂಗಾರಿ. ಎಸ್ ಮೈ ಡಿಯರ್ ಡಾಲ್, ನೀನು ಬರ್ತಾ ಇದೀಯಾ ಡಡ್ಡ ಜೊತೆಗೆ ಎಂದಿದ್ದ ಆಯುಷ್. ಖುಷಿಯಿಂದ ಅವನ ಕೆನ್ನೆಗೆ ಮುತ್ತಿಕ್ಕಿ ಅವನ ತೋಳು ಸೇರಿತ್ತು ಮಗು. ಅವನೂ ಅವಳನ್ನು ಮುದ್ದಿಸಿ, ಈಗ ಹೋಯ್ತಾ ಕೋಪ? ಹೀಗೆಲ್ಲ ಅಳಬಾರ್ದು ಬಂಗಾರ. ನಿಂಗೆ ಉಜ್ಜಿ ಬಂದರೆ ಏನು ಮಾಡೋದು? ಆಗ ಡಾಕ್ಟರ್ ಅಂಕಲ್ ಚುಚ್ಚಿ ಮಾಡ್ತಾರೆ ಅಲ್ವಾ ಬಂಗಾರಿಗೆ? ಗುಡ್ ಗರ್ಲ್ ಥರ ಇರಬೇಕು ನಮ್ಮ ಬಂಗಾರಿ ಎನ್ನುತ್ತಾ ಮುದ್ದಿಸಿದ್ದ ಅವಳನ್ನು. చూడు అక్కడ ఈ బాండ్లీ అంకల్ బుర్ర ఈరోజు నా చేతిలోనే పోయినట్టే. ನೋಡು ಅಲ್ಲಿ ಈ ಬಾಂಡ್ಲಿ ಅಂಕಲ್ ಬುರುಡೆ ಇವತ್ತು ನನ್ನ ಕೈಯಲ್ಲಿ ಹೋದಂಗೆ ಎಂದಿದ್ದಳು ತಮ್ಮ ರೂಮಿನ ಸಮೀಪವೇ ಗಸ್ತು ತಿರುಗುತ್ತಿದ್ದ ಓನರ್ ಮಹಾಶಯನನ್ನು ನೋಡಿ ಕೋಪದಿಂದ ಕುಂಕುಮ. ಅಲ್ಲ ಕಣೆ ಮಂದ, ನಾವು ನಮ್ಮ ಟೈಮಿಗೆ ಮನೆಗೆ ಬಂದು ಏನೋ ಒಂದು ಬೇಯಿಸ್ಕೊಂಡು ತಿನ್ಕೊಂಡು ಬಿದ್ಕೊಳ್ಳೋಣ ಅಂತಿದ್ರೆ ಈ ದ್ರಾಬೆ ಮುಖದ ಓನರ್ರು ಮಧ್ಯ ನಂದೆಲ್ಲಿಡ್ಲಿ ನಂದಗೋಪಾಲ ಅಂದ್ಕೊಂಡು ಮನೆ ಬಾಗಿಲಲ್ಲೇ ಸಾಯ್ತಾನಲ್ಲೇ. ನಮಗಾಗಿರ್ತದೆ ಇಲ್ಲಿ. ಮಧ್ಯ ಇವನ ತಲೆ ಬುಡ ಇಲ್ಲದ ಪ್ರಶ್ನೆಗಳಿಗೆಲ್ಲ ಯಾವನು ಉತ್ತರಿಸೋನು? ನನಗಂತೂ ಇವತ್ತು ತಲೆ ಮೊದಲೇ ಕೆಟ್ಟದೆ. ಇವತ್ತೇನಾರು ಈ ನನ್ನ ಮಗ ಉಲ್ಟಾ ಸೀದಾ ಪ್ರಶ್ನೆ ಕೇಳ್ದ ಅನ್ಕೋ, ಆ ಬಾಂಡ್ಲಿ ಬುರುಡೆಗೆ ಒಂದು ಇಕ್ಕದು ಪಕ್ಕ ನಾನು ಎಂದು ಮುಖ ದುಮ್ಮಿಸಿಕೊಂಡು ಗೊಣಗುತ್ತಲೇ ಮನೆಯತ್ತ ಹೆಜ್ಜೆ ಹಾಕುತ್ತಿದ್ದಳು ಕುಂಕುಮ. ಮಂದಾರ ಜೊತೆಗೆ ಕಿಸಕ್ಕನೆ ನಕ್ಕು ಅವಳ ಜೊತೆ ನಡೆದಿದ್ದಳು ಮಂದಾರ. ಮನೆಯ ಮುಂದೆಯೇ ಇಲ್ಲದ ಕೆಲಸಗಳನ್ನು ಹುಡುಕಿಕೊಂಡು ಮಾಡುವಂತೆ ನಾಟಕವಾಡುತ್ತಾ ಅತ್ತಿಂದಿತ್ತ ಶತಪಥ ತಿರುಗುತ್ತಿದ್ದ ಇವರ ಓನರ್ ಮಹಾಶಯ. ಇವರು ಬರುತ್ತಿದ್ದಂತೆಯೇ ಇರುವ ಹಲ್ಲು ಕಿರಿದಿದ್ದ. ಮೊದಲೇ ಇರುವ ಸಿಟ್ಟಿಗೆ ತಲೆ ಕೆಟ್ಟಿದ್ದ ಕುಂಕುಮ ಮುಖ ಸಿಂಡಿರಿಸಿದ್ದಳು ಅವನನ್ನು ನೋಡಿ. ಯಾಕೆ ಅಂಕಲ್, ಇವತ್ತು ಈಗಲೂ ಮನೆಗೆ ಹೋಗದೆ ಇಲ್ಲೇ ಇದ್ದೀರಾ? ಆಂಟಿ ಏನಾರ ತವರು ಮನೆಗೆ ಹೋಗವ್ರಾ? ಇಲ್ಲ ನಿಮ್ಮನ್ನು ಮನೆ ಒಳಗೆ ಬರಬೇಡಿ ಅಂತಂದು ಹೊರಗೆ ಹಾಕವ್ರಾ ಎಂದಿದ್ದಳು ಮಹಾಶಯ ಬಾಯಿ ತೆರೆಯುವುದಕ್ಕೂ ಮೊದಲೇ ಕುಂಕುಮ. ಮಂದಾರ ಅವಳ ಕೈ ತಿವಿದು ಬೇಡ ಹೇಳಿದರೂ ಕೇಳದೆ ಹಿ ಎಂದು ಇರುವ 32 ಹಲ್ಲುಗಳನ್ನೂ ಬಿಟ್ಟಿದ್ದ ಅವನು. ಅದೇನಿಲ್ಲ ಕಣಮ್ಮ, ಹೀಗೆ ನೀವು ಬಂದಿದ್ದೀರೋ ಇಲ್ವೋ ಅಂತ ನೋಡೋಣ ಅಂತ ಬಂದೆ. ಪಾಪ ಇಬ್ಬರೇ ಹೆಣ್ಣು ಹುಡುಗಿರಲ್ವಾ, ನನಗೂ ಚಿಂತೆ ಆಗ್ತದಲ್ವಾ ಎಂದು ಇಲ್ಲದ ಕಾಳಜಿ ತೋರಿದ್ದ ಓನರ್. ನಾವು ನಮ್ಮ ಟೈಮ್ಗೆ ಬಂದುಬಿಡ್ತೀವಿ ಬಿಡಿ ಅಂಕಲ್. ಪಾಪ ಆಂಟಿ ಒಬ್ಬರೇ ಇದ್ದಾರೇನೋ, ನೀವು ಹೋಗಿ ಏನಾದರೂ ಕೆಲಸದಲ್ಲಿ ಹೆಲ್ಪ್ ಮಾಡಿ. ಅವರು ಒಬ್ಬರೇ ಎಷ್ಟು ಅಂತ ಮಾಡ್ತಾರೆ ಅಲ್ವಾ? ನೀವು ಹೀಗೆ ನಮ್ಮ ಚಿಂತೆ ಮಾಡಿ ಮಾಡಿ ಬಸವಳೆದು ಹೋದರೆ ನಮ್ಮನ್ನು ಬೈಕೊಳ್ಳಲ್ವಾ ಆಂಟಿ? ಈ ಹುಡುಗಿರಿಂದನೇ ನನ್ನ ಗಂಡ ಸಣ್ಣ ಆಗೋಗವ್ರೆ ಅಂತ. ಹೋಗಿ ನೀವು ಅಂಕಲ್, ನಮಗೂ ಬೇಜಾನ್ ಕೆಲಸ ಅದೇ ಈಗ ಎಂದವಳೇ ಹೋಗಿ ಬೀಗ ತೆರೆದು ಮನೆಯೊಳಗೆ ನಡೆದಿದ್ದಳು ಹುಡುಗಿ. ಅವಳ ಹಿಂದೆಯೇ ಮಮತಾ ಕೂಡ. ಪೆಚ್ಚುಮೋರೆ ಹಾಕಿಕೊಂಡವನು ತಾನು ತನ್ನ ಮನೆಯತ್ತ ನಡೆದಿದ್ದ ಓನರ್. ಅವನು ಹೋಗಿದ್ದು ಪಕ್ಕಾ ಆದ ನಂತರ ಬಾಗಿಲು ಮುಚ್ಚಿ ಇಷ್ಟು ಹೊತ್ತು ತಡೆದಿದ್ದ ನಗುವನ್ನು ಒಂದೇ ಸಲಕ್ಕೆ ಹೊರಹಾಕಿದ್ದಳು ಮಂದಾರ. ಆದರೆ ಕುಂಕುಮ ಮಾತ್ರ ಮುಖ ದುಮ್ಮಿಸಿಕೊಂಡೇ ಇದ್ದಳು. ಅವಳ ಚಿಂತೆ ಅವಳಿಗೆ. ಮನಸ್ಸಿಗೆ ತೀರಾ ನೋವಾಗಿ ಬಿಟ್ಟಿತ್ತು ಅವಳಿಗೆ ಆಯುಷ್ ಆಡಿ ಹೋದ ಮಾತಿನಿಂದ. ಆ ನೋವನ್ನು ಈಗ ಎಲ್ಲರ ಮೇಲೂ ಹೀಗೆ ತೀರಿಸಿಕೊಳ್ಳುತ್ತಿತ್ತು ಹುಡುಗಿ. ಅವಳ ಮುಖ ನೋಡಿ ನಗು ನಿಲ್ಲಿಸಿದವಳು, ಕುಂಕುಮ್, ಯಾಕೆ, ಏನಾಯಿತು? ಈಗಲಾದರೂ ಹೇಳು ಏನಾಯಿತು ಅಂತ. ಯಾಕೆ ಈ ಕೋಪ? ಯಾರ ಮೇಲೆ ನಿನ್ನ ಕೋಪ? ನಿನ್ನ ಮನಸ್ಸಿಗೆ ನೋವಾಗಿದೆ ಗೊತ್ತು ನನಗೆ. ನಿನ್ನ ಅಷ್ಟಾದರೂ ಅರ್ಥ ಮಾಡ್ಕೊಂಡಿದ್ದೀನಿ ನಾನು. ಹೇಳು, ಯಾರೇನಂದ್ರು ಹಾಂ ಗೆಂದಿದ್ದಳು ಮಂದಾರ ಗೆಳತಿಯ ಭುಜ ಬಳಸಿ. ಅವಳ ಮುಖವನ್ನೇ ದಿಟ್ಟಿಸಿದವಳು. ಮಂದ, ಈ ಮಧ್ಯಮ ವರ್ಗದವರಿಗೆ, ಬಡವರಿಗೆ ಈ ಪ್ರಪಂಚದಲ್ಲಿ ಬದುಕುವ ಹಕ್ಕಿಲ್ವಾ? ನಾವು ಮನುಷ್ಯರೇ ಅಲ್ವಾ? ಶ್ರೀಮಂತರು ಮಾತ್ರ ಈ ಪ್ರಪಂಚದಲ್ಲಿ ಬದುಕಬೇಕು ಅಂತ ರೂಲ್ಸ್ ಏನಾರ ಇದೆಯಾ? ಹಾಗಾದರೆ ನಮ್ಮಂಥವ್ರು ಎಲ್ಲಿ ಹೋಗಬೇಕು? ಸಾಯಬೇಕಾ ನಾವು? ನಮ್ಮನ್ನು ಯಾಕೆ ಇಷ್ಟು ತುಚ್ಛವಾಗಿ ಕಾಣ್ತಾರೆ ಈ ಶ್ರೀಮಂತ ಜನ? ನಮಗೇನು ಸ್ವಾಭಿಮಾನ ಇಲ್ವಾ? ನಾವು ಕಷ್ಟಪಟ್ಟು ದುಡಿದೇ ತಿಂತಾ ಇಲ್ವಾ? ಯಾರದಾದರೂ ತಲೆ ಒಡೆದು ಯಾರಿಗಾದರೂ ನಾಮ ಹಾಕಿನೋ ಬದುಕ್ತಾ ಇದ್ದೀವಾ ನಾವು?
ಹಾಗೆ ನೋಡೋಕೆ ಹೋದರೆ ಈ ಸೋಕಾಳ್ ಶ್ರೀಮಂತರೇ ಕಂಡವರ ತಲೆ ಒಡೆದು ಬದುಕ್ತಾ ಇರೋದು, ಬಡವರ ರಕ್ತ ಹೀರಿ ತಮ್ಮ ಅರಮನೆಯನ್ನು ಕಟ್ಕೊಂಡಿರೋದು, ಬರೀ ಮೋಸ ಕಪಟ ಇವೇ ಅವರ ಮೈತುಂಬ ಇರೋದು. ನನಗೆ ಗೊತ್ತಿಲ್ವಾ ಈ ಶ್ರೀಮಂತರ ಬುದ್ಧಿ? ನಮಗೆ ಹೇಳೋಕೆ ಬರ್ತಾರೆ. ಇವರ ಮನೆ ಮುಂದೆ ಹೆಗ್ಗಣನೇ ಸತ್ತಿರುತ್ತೆ, ನಮ್ಮ ಮನೆ ಮುಂದೆ ನೊಣ ಸತ್ತಿರೋದನ್ನು ಹೇಳೋಕೆ ಬರ್ತಾರೆ ನಮ್ಮ ಹತ್ರ. ನಾವು ಬದುಕಲೇಬಾರ್ದು ಇವರ ಲೆಕ್ಕದಲ್ಲಿ ಕಣ್ಮಂದ. ಎಲ್ಲಾರ ಹೋಗಿ ನೇಣು ಹಾಕಬೇಕು ನಮ್ಮಂಥೋರು ಅವರ ಪ್ರಕಾರ. ಆವೇಶದಿಂದ ಮಾತನಾಡುತ್ತಿದ್ದಳು ಕುಂಕುಮ. ಛೇ ಛೇ, ಸಂಜೆ ಸಮಯದಲ್ಲಿ ಎಂಥ ಮಾತಾಡ್ತೀಯ ನೋಡು ನೀನು. ನಾವ್ಯಾಕೆ ಬದುಕಬಾರ್ದು? ಬದುಕೋ ಹಕ್ಕು ಪ್ರತಿ ಜೀವ ಜಂತುವಿಗೂ ಇದೆ ಈ ಲೋಕದಲ್ಲಿ. ಈಗ ಯಾಕೆ ಈ ಪ್ರಶ್ನೆ, ಯಾಕೆ ಇಂಥ ಅನುಮಾನ ಎಂದಿದ್ದಳು ಮಂದಾರ. ಕುಳಿತಿದ್ದವಳು ಒಮ್ಮೆಲೇ ಎದ್ದಿದ್ದಳು ಕುಂಕುಮ. ಅಲ್ವಾ, ಅದೇ ತಾನೇ, ನಮಗೆ ಇವರಿಗಿಂತ ಹೆಚ್ಚು ಸ್ವಾಭಿಮಾನ, ಪ್ರಾಮಾಣಿಕತೆ, ಕೆಲಸ ಮಾಡಿ ನಿಯತ್ತಾಗಿ ಬದುಕುವ ಛಲ ಎಲ್ಲ ಇದೆ. ನಾವ್ಯಾಕೆ ಬೇರೆಯವರಿಗೆ ಮೋಸ ಮಾಡಿ ಬದುಕೋಣ ಅಲ್ವಾ? ಮತ್ತ್ಯಾಕೆ ಆ ಮನುಷ್ಯ ಹಂಗಂದ್ರು? ನಾವು ಏನು ಮಾಡಿದ್ದೀವಿ ಅಂಥದ್ದು ಅವರಿಗೆ ಎಂದಿದ್ದಳು ಕೋಪ, ಆವೇಶ, ನೋವಿನಿಂದ ಕುಂಕುಮ. ಸರಿಯಾಗಿ ಹೇಳೇ ಮಾರೈತಿ, ಯಾರು ಯಾವಾಗ ಏನಂದ್ರು? ನೀನು ಹಿಂಗೆ ಅರ್ಧಂಬರ್ಧ ಏನೇನೋ ಅರ್ಥ ಆಗದೆ ಇರೋ ಹಾಗೆ ಹೇಳಿದರೆ ನನಗೆ ಹೆಂಗೆ ತಿಳಿಬೇಕು ಎಂದಿದ್ದಳು ತಲೆ ಕೆಟ್ಟು ಮಂದಾರ. ಬೇರೆ ಯಾರಾದರೂ ಅಬ್ಬೆಪಾರಿ ಅಂದಿದ್ದಿದ್ರೆ ಅಲ್ಲೇ ಅವನ ಗ್ರಾಚಾರ ಬಿಡಿಸಿ ಬರ್ತಾ ಇದ್ದೆ ನಾನು. ಸುಮ್ಮನೆ ಬಿಡೋ ಮಗಳೇ ಅಲ್ಲ ನಾನು. ಆದ್ರೇನು ಮಾಡಲಿ ಮಂದ, ಹೇಳಿರೋದು ನಿಮ್ಮ ನಕ್ಷತ್ರ ಲೋಕದ ಸೃಷ್ಟಿಕರ್ತ, ಏಕಮಾತ್ರ ಅಧಿಪತಿ ಆಯುಷ್ ಆಚಾರ್ಯ ಎಂದಿದ್ದಳು ತಣ್ಣಗೆ ಕುಂಕುಮ. ಅವಳು ಹೇಳಿದ ಮಾತನ್ನು ಕೇಳಿ ಆಶ್ಚರ್ಯದಿಂದ ಕಣ್ಣಗಲಿಸಿದ್ದಳು ಮಂದಾರ. ಪ್ಲೀಸ್ ಎಲ್ಲ ನೋಡಿ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮರಿಬೇಡಿ. ನಾನು ಕತೆ ಹೇಳಬೇಕು ಅಂದರೆ ನಿಮ್ಮ ಪ್ರೋತ್ಸಾಹ ತುಂಬ ಮುಖ್ಯ ನನಗೆ. ಪ್ಲೀಸ್.